ಸಾಗಾಣಿಕೆ ಹಾಗೂ ಗೋಹತ್ಯೆಯನ್ನು ಖಂಡಿಸಿ ಮಂಡ್ಯ ಜಿಲ್ಲೆಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮಂಡ್ಯ ಜಿಲ್ಲೆಯ ಗುತ್ತಲು ಭಾಗದಲ್ಲಿ ನಿರಂತರವಾಗಿ ಗೋ ಸಾಗಾಣಿಕೆ ಹಾಗೂ ಗೋಹತ್ಯೆ ನಡೆಯುತ್ತಿರುವುದರ ಹಿನ್ನೆಲೆ ಕಳೆದ ದಿನ ಬೆಳಗಿನಿಂದಲೇ ಹಿಂದೂ ಪರ ಸಂಘಟನೆಯ ಯುವಕರು ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆ ಹಲವು ಬಾರಿ ಸ್ಥಳೀಯ ಪೊಲೀಸರಿಂದ ಮಾಹಿತಿ ನೀಡಿದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇಲಾಖೆಯ ಈ ಕ್ರಮವನ್ನು ಖಂಡಿಸಿ ಹೋರಾಟ ನಡೆಸಲಾಯಿತು. ತಕ್ಷಣ ಸ್ಥಳಕ್ಕಾಗಮಿಸಿದ ಉನ್ನತ ಅಧಿಕಾರಿಗಳು ಆರೋಪಿಗಳನ್ನು ಬಂಧಿಸಿ ಅಕ್ರಮ ಕಸಾಯಿಖಾನೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸುವ ಭರವಸೆ ನೀಡಿದರು. ನಿಮ್ಮ ಪೊಲೀಸ್ ಸ್ಟೇಷನ್ಗೆ ನಾವು ಮಾಹಿತಿಯನ್ನು ಕೊಡ್ತಾನೇ ಬಂದಿದ್ದೀವಿ. ಗೋಹತ್ಯೆ ನಡೀತಾ ಇದೆ, ನೋಡಿ ಗಲಾಟೆಗಳಾಗವೆ, ಕೇಸ್ಗಳಾಗವೆ, ಬೇಯ್ಲು ಜೈಲು ಎಲ್ಲ ಆಡ್ಬಿಟ್ಟಿದ್ದೀವಿ. ಈಗ ನಿಮ್ಗೆ ಅಧಿಕಾರ ಕೊಟ್ಟಿದ್ರೂ ಸಹ ನೀವು ಹೋಗಿ ಗೋಹತ್ಯೆ ತಡೀತಾ ಇಲ್ಲ. ಎಲ್ಲಿ ತಡೀತಾ ಇದ್ದೀರಿ? ಬನ್ನಿ ಸ್ವಾಮಿ, ನಾಳೆ ಬೆಳಿಗ್ಗೆ ತೋರಿಸ್ತೀನಿ. ಇವತ್ತು ಗೋಹತ್ಯೆ ಕಡಿದು ಸಿಗ್ದಾಕವ್ರೆ. ನಿಮ್ಮ ಇದಕ್ಕೆ ಎಲ್ಲಿ ಹಿಡ್ದಿದ್ದೀರಾ ಅಲ್ಲಿ ನೀವು? ಸಿಗದಾಕಿರೋದು ಹತ್ಯೆ ಮಾಡ್ತಾ ಇರುವಂತ ವಸ್ತುವನ್ನೇ ಹಿಡಿದಿದ್ದೀರಾ? ಹಿಡ್ದೇ ಇಲ್ವಲ್ಲ ನೀವು? ಮತ್ತೆ 30 ಬಸವಗಳಿವೆ. ಆ ಬಸವಗಳನ್ನು ಸಹ ನೀವು ಹಿಡಿದಿಲ್ಲ. ಯಾವುದೋ ಒಂದು 5-6 ಕರಗಳನ್ನು ಹಿಡ್ಕೊ ಬಂದ್ಬಿಟ್ಟು ನಾವು ಹಿಡ್ದಿದ್ದೀವಿ ಅಂತ ತೋರಿಸ್ತಾ ಇದ್ದೀರಲ್ಲ. ಈಗ 30-35 ಹಸುಗಳು ಅಲ್ಲಿ ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ. ಆ 35 ಹಸುಗಳು 40 ಹಸುಗಳು ಇಲ್ಲ, ಬಸವಗಳಿಲ್ಲ. ನಮ್ಮ ದೇಶೀಯ ಗೋತಳಿಗಳು ಅಲ್ಲಿಲ್ಲ. ಈಗ ಅಷ್ಟು ಗೋತಳಿ ಬರಲಿಲ್ಲ ಅಂದ್ರೆ ನಾವು 9:05ಕ್ಕೆ ನಾವು ಧರಣಿ ಮಾಡೋದು, ರಸ್ತೆ ತಡೆ ಮಾಡೋದು. ಹೇಳಿದ್ ಮುಗಿದಿದೆ. ನಮಗೆ ಸುಮಾರು ಒಂದು 5 ಗಂಟೆ 6 ಗಂಟೆ ನಿಮ್ಮೆಲ್ಲ ಯಾರೋ ಮಾಹಿತಿ ಕೊಡೋರು ಇದ್ದಾರೆ, ಗೋಹತ್ಯೆ ನಡೀತಿದೆ ಅಂತ ಮಾಹಿತಿ ಬಂತು. ಅದಾದಮೇಲೆ ನಾವು ಒಂದು ಟೀಮ್ ಮಾಡಿಕೊಂಡು ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಸಬ್ ಇನ್ಸ್ಪೆಕ್ಟರ್ ಟೀಮ್ ಮಾಡಿಕೊಂಡು ನಿಮ್ಮವರೇ ಒಬ್ಬರು ನಮ್ಗೆ ಗೈಡ್ ಮಾಡಿದ್ರು ಎಲ್ಲಿ ಅಂತ. ಅದು ಹೋಗಿ ಅಲ್ಲಿ ಏನಿದೆ ಒಂದು ಗೋಡನ್